ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸಚಿವ ರಾಮಲಿಂಗಾರೆಡ್ಡಿ ಅವರ ಮಾತನ್ನು ನಾವು ಕೇಳ್ತಾ ಇದ್ವಿ. ಈಗ ಎರಡನೇ ದಿನವೂ ಕೂಡ ಇಡೀ ಪರಿಶೀಲನೆ ಮುಂದುವರಿತಿದೆ ತುಮಕೂರಿನಲ್ಲಿ. ಬೆಳಗ್ಗೆ 6 ಗಂಟೆಯಿಂದಲೇ ಇಡೀ ಅಧಿಕಾರಿಗಳಿಂದ ಶೋಧ ಕಾರ್ಯ ಮುಂದುವರಿತಾ ಇದೆ. ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳಲ್ಲಿ ಕುಣಿಗಲ್ ರಸ್ತೆಯಲ್ಲಿರುವಂತಹ ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜ್, ಹೆಗ್ಗೆರೆ ಬಳಿ ಇರುವಂತಹ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್, ಎರಡೂ ಕಡೆ ಕೂಡ ಕ್ಯಾತ್ಸಂದ್ರದ ಬಳಿ ಇರುವಂತಹ ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜ್, ಒಟ್ಟು 3 ಕಾಲೇಜ್ಗಳಲ್ಲಿ ಇಡೀ ಅಧಿಕಾರಿಗಳಿಂದ ಪರಿಶೀಲನೆ ಮುಂದುವರಿತಾ ಇದೆ. ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳಲ್ಲಿ ಎರಡನೇ ದಿನದ ಈಗ ನಡೀತಾ ಇದೆ. ನಾವು ನೋಡ್ತಾ ಇದ್ದೀವಿ 3 ಕಾಲೇಜುಗಳಲ್ಲೂ ಕೂಡ ಇಡೀ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸೊ ಇದೇ ದಾಳಿಯ ಬಗ್ಗೆ ಈಗ ಕಾಂಗ್ರೆಸ್ನ ನಾಯಕರು ಆಕ್ಷೇಪ ವ್ಯಕ್ತಪಡಿಸ್ತಾ ಇರೋದು. ಎರಡನೇ ದಿನವೂ ಕೂಡ ಮುಂದುವರೆದಿರುವಂಥ ಇಡೀ ಪರಿಶೀಲನೆ, ಈ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಆಗಿರುವ ಸಂಬಂಧಪಟ್ಟ ಹಾಗೆ ರಾಮಲಿಂಗಾರೆಡ್ಡಿ ಅವರು ಕೂಡ ಮಾತನಾಡ್ತಾ ಇದ್ರು. ಏನಾದರೂ ರನ್ಯಾರಾವ್ ಕಡೆಯಿಂದ ಇವರಿಗೇನಾದರೂ ಪೇಮೆಂಟ್ ಆಗಿದ್ದರೆ ಅದು ತಪ್ಪಾಗ್ತದೆ, ಆದರೆ ಏನಾದರೂ ಇವ್ರ ಕಡೆಯಿಂದ ಆದರೆ ಸಾಲ ಏನಾದರೂ ಕೊಟ್ಟಿರ್ಬೋದೇನೋ, ನನಗೆ ಗೊತ್ತಿಲ್ಲ ಏನಾಗಿದೆ ಅಂತ, ಆ ಒಂದು ಸಾಧ್ಯತೆ ಇರಬಹುದು ಅಂತ ರಾಮಲಿಂಗಾರೆಡ್ಡಿ ಹೇಳ್ತಾ ಇದ್ರು. ಕ್ಯಾತ್ಸಂದ್ರ ಬಳಿಯ ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಈಗ ಸರ್ಚ್ ಮುಂದುವರಿತಾ ಇದೆ. 3 ಕಾಲೇಜ್ಗಳಲ್ಲಿ ಇಡೀ ಅಧಿಕಾರಿಗಳು ಈಗ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಏನೇನು ಟ್ರಾನ್ಸಾಕ್ಷನ್ ಆಗಿದೆ, ಅದರಲ್ಲೂ ಈ ಲಂಪ್ಸಮ್ ಅಮೌಂಟ್ ಅಂದರೆ ದೊಡ್ಡ ಮೊತ್ತ ಯಾರಿಗಾದರೂ ಟ್ರಾನ್ಸ್ಫರ್ ಆಗಿದ್ರೆ ಯಾಕೆ, ಏನು, ಇದೆಲ್ಲದರ ಬಗ್ಗೆ ಅದಕ್ಕೇನು ಕಾರಣ, ಏನೆಲ್ಲ ಈ ಶಿಕ್ಷಣ ಸಂಸ್ಥೆಗೆ ಬರುವಂಥ ಹಣ, ಅಲ್ಲಿಂದ ಮತ್ತೆ ಬೇರೆಯವರಿಗೆ ಟ್ರಾನ್ಸ್ಫರ್ ಆಗ್ತಿರುವಂಥ ಹಣ, ಆಗಿರುವಂಥ ಹಣ, ಇದೆಲ್ಲವನ್ನು ಕೂಡ ಈಗ ಎಳೆ ಆಗಿ, ಯಾಕಂದರೆ ಇಡೀ ಸಾಮಾನ್ಯವಾಗಿ ಈ ಹಣಕಾಸಿನ ಸಂಬಂಧಪಟ್ಟ ಹಾಗೆ ಭಾಳ ದೊಡ್ಡ ಮೊತ್ತದ ಏನಾದರೂ ಆದಂಥ ಸಂದರ್ಭದಲ್ಲಿ, ಮನಿ ಲಾಂಡ್ರಿಂಗ್ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಇಡೀ ವ್ಯಾಪ್ತಿಯ ಬರುತ್ತೆ. ಇಡೀ ಈಗ ಪ್ರತಿಯೊಂದನ್ನು ಕೂಡ ಇನ್ ಡೀಟೇಲ್ ಆಗಿ ಪರಿಶೀಲನೆ ನಡೆಸಲಾಗ್ತಾ ಇದೆ. 3 ಕಾಲೇಜುಗಳಲ್ಲಿ ಇಡೀ ಅಧಿಕಾರಿಗಳಿಂದ ಈಗ ಶೋಧ ನಡೀತಾ ಇದೆ. ಸೊ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳಲ್ಲಿ ಮುಂದುವರೆದಂಥ ಶೋಧ. ಪರಮೊಡೆತನದ ಸಿದ್ಧಾರ್ಥ ಕಾಲೇಜಿನಲ್ಲಿ ಈಗ ಐಡಿ ಕಾರ್ಡ್ ಬಿಟ್ಟು ಬಂದ ವಿದ್ಯಾರ್ಥಿಗಳಿಗೆ ಬಿಗ್ ಶಾಕ್ ಎದುರಾಗಿದೆ. ಅಲ್ಲಿ ಐಡಿ ಇರುವಂಥ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಪ್ರವೇಶ, ಐಡಿ ಯಾರ್ದಿದೆ ಅವರಿಗೆ ಮಾತ್ರ ಸೆಕ್ಯೂರಿಟಿ ಒಳಗಡೆ ಬಿಡ್ತಾ ಇರೋದು. ಬರಿಗೈಯಲ್ಲಿ ಬಂದಿದ್ದಂಥ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳನ್ನ ವಾಪಸ್ ಕಳಿಸಲಾಗಿದೆ. ಕ್ಲಾಸ್ ಅಟೆಂಡ್ ಮಾಡೋಕ್ಕಾಗದೆ ಕಂಗಾಲಾದಂಥ ಸ್ಟೂಡೆಂಟ್ಸ್. ಪರಮೊಡೆತನದ ಸಿದ್ಧಾರ್ಥ ಕಾಲೇಜಿನಲ್ಲಿ ಈಗ ಐಡಿ ಕಾರ್ಡನ್ನು ಚೆಕ್ ಮಾಡಲಾಗ್ತದೆ. ಸಾಮಾನ್ಯವಾಗಿ ಕಾಲೇಜುಗಳಲ್ಲಿ ಐಡಿ ಕಾರ್ಡ್ ಕಂಪಲ್ಸರಿ ಇರುತ್ತೆ, ಆದರೂ ಕೆಲವೊಂದಷ್ಟು ಹುಡುಗರು ಹಾಗೆ ಬರುವಂಥದ್ದನ್ನು ಹೇಗೋ ನಡೆಯುತ್ತೆ ಅಂತ ಅಲ್ಲಿ ಬರುವಂಥವ್ರು ಇರ್ತಾರೆ. ಸೊ ಅಂಥವರಿಗೆ ಇವತ್ತಿನ ದಿನ, ಅದು ಕೂಡ ಈ ಇಡೀ ಶೋಧ ಆಗ್ತಿರುವಂಥ ಸಂದರ್ಭದಲ್ಲಿ ಭಾಳ ಸ್ಟ್ರಿಕ್ಟಾಗಿ ಅವ್ರನ್ನ ಒಳಗಡೆ ಬಿಡಲಾಗ್ತಾ ಇದೆ. ಐಡಿ ಕಾರ್ಡ್ ಇಲ್ಲ ಅಂತಂದರೆ ಮನೆಗೆ ಹೋಗಿ ಅಂತ ಅಲ್ಲಿಂದ ಕಳಿಸ್ತಿದ್ದಾರೆ. ಕೆಲವೊಂದಷ್ಟು ಜನ ಮನೆಗೆ ಹೋಗಿ ಐಡಿಯನ್ನು ತಂದು ಮತ್ತೆ ಒಳಗಡೆ ಎಂಟ್ರಿ ಆಗ್ತಿದ್ದಾರೆ. ನಾವೀಗ ಸಿದ್ಧಾರ್ಥ ಕಾಲೇಜಿನ ಮುಂಭಾಗದ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಸೆಕ್ಯೂರಿಟಿ ಅವರು ಪ್ರತಿಯೊಬ್ಬರನ್ನು ಕೂಡ ಐಡಿ ಕಾರ್ಡ್ ಇದ್ದವರಿಗೆ ಮಾತ್ರ ಅವಕಾಶವನ್ನು ನೀಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ, ಐಡಿ ಇಲ್ಲದವ್ರನ್ನ ವಾಪಸ್ ಕಳಿಸ್ತಿರುವಂಥ ದೃಶ್ಯ ನೋಡ್ತಾ ಇದ್ದೀರಾ. ಐಡಿ ಕಾರ್ಡ್ ಇಲ್ಲದಂಥ ವಿದ್ಯಾರ್ಥಿಗಳಿಗೆ ಈಗ ಶಾಕ್ ಎದುರಾಗಿದೆ ನೋಡಿ. ಅದು ಕೂಡ ಐಡಿ ಎದುರುಗಡೆ ಡಿಸ್ಪ್ಲೇ ಮಾಡ್ಕೊಳ್ಳೋದು, ಬ್ಯಾಗ್ ಒಳಗೆ ಹಾಕ್ಕೊಳ್ಳೋದು, ಜೋಬ್ ಒಳಗೆ ಹಾಕ್ಕೊಳ್ಳೋದಲ್ಲ, ಕತ್ತಿ ಹಾಕೊಂಡು ಬರಬೇಕು ಅಂತ ತಿಳಿಸ್ಲಾಗ್ತಾ ಇದೆ. ಚೀಫ್ ಅಕೌಂಟೆಂಟ್ ಈಗ ಅವರಿಂದ ಮಾಹಿತಿಯನ್ನು ಇಡಿ ಪಡಿತಿದ್ದಾರೆ. ಈಗ ಸತೀಶ್ ಚಂದ್ರ ಬಾಬು ಅಲ್ಲಿನ ಚೀಫ್ ಅಕೌಂಟೆಂಟ್. ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯಲ್ಲಿ ಮುಂದುವರೆದಂಥ ಇಡಿ ಶೋಧ. ಈಗ ಚೀಫ್ ಅಕೌಂಟೆಂಟ್ ಅವರಿಂದ ಮಾಹಿತಿಯನ್ನ ಪಡಿತಿದೆ ಇಡಿ. ಏನೆಲ್ಲ ಈ ಅಕೌಂಟ್ಸ್ ಡೀಟೇಲ್ಸ್ ಇದೆ, ಇಡಿ ಶೋಧ ಮುಂದುವರಿತಿದೆ. ಈಗ ಚೀಫ್ ಅಕೌಂಟೆಂಟ್ ಅವರಿಂದ ಇಡಿ ಅಧಿಕಾರಿಗಳು ಮಾಹಿತಿಯನ್ನ ಪಡಿತಿದ್ದಾರೆ. ಸತೀಶ್ ಚಂದ್ರ ಬಾಬು ಇಲ್ಲಿನ ಚೀಫ್ ಅಕೌಂಟೆಂಟ್. ನಿನ್ನೆ ಮಗಳ ಮದುವೆ ಇದ್ದಿದ್ದರಿಂದ ವಿಚಾರಣೆ ನಡೆಸಿರಲಿಲ್ಲ. ಮದುವೆ ಕಾರ್ಯ ಮುಗಿದೇ ಇರೋದ್ರಿಂದ ಈಗ ಹಾಜರಾಗೋಕೆ ಸೂಚನೆ ನೀಡಲಾಗಿದೆ. ಇನ್ನು ಮಾಹಿತಿಯನ್ನು ಪಡಿಬೇಕಾಗಿದೆ, ಅದಕ್ಕೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ದಾರೆ ಇಡಿ ಅಧಿಕಾರಿಗಳು. ಬರೋಕೆ ಹೇಳಿದ್ದಾರೆ ಅವರಿಗೆ, ಇವತ್ತು ನೀವು ಅಟೆಂಡ್ ಆಗಬೇಕು ಅಂತ. ನಿನ್ನೆ ಮಗಳ ಮದುವೆ ಇದೆ ಅಂತ ಕಾರಣ ಅವರಿಗೆ ಒಂದು ವಿನಾಯಿತಿಯನ್ನು ಕೊಡಲಾಗಿತ್ತು. ಆದರೆ ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಇಡಿ ಭಾಳ ಸ್ಪಷ್ಟವಾಗಿ ಚೀಫ್ ಅಕೌಂಟೆಂಟ್ ಅವರಿಗೆ ತಿಳಿಸಿದೆ. ಅವರು ಎಲ್ಲ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಈಗ ಏನೇನು ಇಡಿ ಅವರು ಕೇಳ್ತಾರೆ ಅದನ್ನು, ವಿಶೇಷವಾಗಿ ಹಣಕಾಸಿನ ಒಂದು ಟ್ರಾನ್ಸಾಕ್ಷನ್ಸ್ ಏನಾಗಿರುತ್ತೆ ಅದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡಬೇಕಾಗುತ್ತೆ ಈಗ ಸತೀಶ್ ಬಾಬು. ಸೊ ಇದು ಸದ್ಯಕ್ಕೆ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಮೇಲೆ ಆಗ್ತಿರುವಂಥ ಇಡೀ ಎರಡನೇ ದಿನದ ಸರ್ಚ್ ಇದು.